ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಾಮಿ ತ್ವಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಈಗ ಬ್ರಹ್ಮಾಧಿಕರಣ ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅಂತ ಸೂತ್ರ. ಬ್ರಹ್ಮೇತಿ ಚ ಸದಾ ಧ್ಯೇಯೋ ಭಗವಾನ್ ವಿಷ್ಣುರಂಜಸಾ ಉತ್ಕೃಷ್ಟೋ ಬ್ರಹ್ಮಶಬ್ದಾರ್ಥಃ ಪೂರ್ಣತ್ವಂ ಬ್ರಹ್ಮತಾಯತಃ. ಎಲ್ಲಿ ಬ್ರಹ್ಮ ಅಂತ ಬಂದಿರುತ್ತೋ ಅಲ್ಲಿ ವಿಷ್ಣು ಅಂತಾನೆ ಅರ್ಥ, ಬೇರೆ ಅರ್ಥ ಮಾಡಕ್ಕೆ ಬರೋದೇ ಇಲ್ಲ ಮುಖ್ಯ ಅರ್ಥವನ್ನ. ಬ್ರಹ್ಮ ಇತಿ ಚ ಸದಾ ಧ್ಯೇಯ ಭಗವಾನ್ ವಿಷ್ಣು ಅಂಜಸಾ ಉತ್ಕೃಷ್ಟೋ ಬ್ರಹ್ಮಶಬ್ದಾರ್ಥಃ ಪೂರ್ಣತ್ವಂ ಬ್ರಹ್ಮತಾಯತಃ. ಉತ್ಕೃಷ್ಟ ಅಂತೇಳಿ ಬ್ರಹ್ಮಶಬ್ದದ ಅರ್ಥ ಉತ್ಕೃಷ್ಟ, ಗುಣಗಳಿಂದ ಪೂರ್ಣನಾಗಿ ದೋಷಗಳಿಂದ ದೂರನಾಗಿರೋದ್ರಿಂದ ಉತ್ಕೃಷ್ಟ, ಸರ್ವೋತ್ಕೃಷ್ಟ ಅಂತ ಹೆಸರು. ಆಧಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಧ್ಯೇಯೈವ ಬ್ರಹ್ಮತಾ ನಿತ್ಯಂ ವಿಷ್ಣೋರ್ಭಕ್ತ್ಯಾ ನಿರಂತರಂ. ಆಧಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸಃ ಅಪಿತು. ಆಧಿ ವ್ಯಾಧಿ ಎಲ್ಲಿ ಬಂದಿದೆ ಅದು? ಜನ್ಮಾಧಿ ವ್ಯಾಧ್ಯೋಪಾಧಿ. ಆಧಿ ಅಂದ್ರೆ ಮನಸ್ಸಿನ ವ್ಯಥೆ, ವ್ಯಾಧಿ ಅಂದ್ರೆ ರೋಗ, ವ್ಯಾಧಿಗಳು ಬಂದಿದೆ ಅಂತ ಹೇಳಿ. ಆಧಿ ವ್ಯಾಧಿ ನಿಮಿತ್ತೇನ ಮನಸ್ಸಿನ ವ್ಯಥೆ, ದೇಹದ ಬಾಧೆ, ರೋಗಗಳಿಂದ ಅಂತ ಹೊತ್ತಿನಲ್ಲಿ ಹೆಚ್ಚು ಮಾಡ್ಲಿಕ್ಕಾಗದೆ ಹೋದರೆ ವಿಕ್ಷಿಪ್ತ ಮನಸ್ಸು ವಿಕ್ಷೇಪವನ್ನು ಏಕಾಗ್ರತೆ ಕಳ್ಕೊಳ್ಳೋದಕ್ಕೆ ಏನಂತಾರೆ? ವಿಕ್ಷೇಪ. ವಿಕ್ಷಿಪ್ತ ಮನಸ್ಸೋಪಿತು ಧ್ಯೇಯೈವ ಬ್ರಹ್ಮತಾ ನಿತ್ಯಂ. ದೇವರನ್ನ ಆತ್ಮ ಅಂತ ಹೇಳ್ಬೇಕು, ಆತ್ಮ ಶಬ್ದ ಬ್ರಹ್ಮ ಅಂತ ಅರ್ಥ. ನಿತ್ಯಂ ವಿಷ್ಣೋರ್ ಭಕ್ತ್ಯಾ ನಿರಂತರ. ಆಗ್ಲೂ ಕೂಡ ಭಕ್ತಿ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಹೀಗಾಗಿ ಬಿಡ್ತಲ್ಲ, ದೇವ್ರ ನಂಬಿದ್ದಕ್ಕೆ ಹೇಗಾಯ್ತಾ, ದೇವರು ಕೈ ಕೊಟ್ಟ, ಹಾಗೆಲ್ಲ ಯೋಚನೆ ಮಾಡಬಾರ್ದು. ಗೊತ್ತಾಯ್ತಾ? ಒಂದ್ ಕಡೆಯಿಂದ ಏನ್ ಪ್ರೂವ್ ಆಗಿದೆ ಈಗ? ದೇವರು ಗುಣಪೂರ್ಣ ದೋಷ ದೂರ ಅಂತ ಹೇಳಿದ್ರಿಂದ ಕೆಟ್ಟದ್ದು ಮಾಡೋ ಚಾನ್ಸೇ ಇಲ್ಲ. ಆಗಿದೆ ಅಂದ್ರೆ ನಮ್ಮ ತಪ್ಪು ಅಂತ ತಿಳ್ಕೋಬೇಕೆ ಹೊರತು ಏನ್ ಮಾಡ್ಕೊಡುದು ದೇವ್ರ ಮೇಲೆ ಅಪಾದ ಹಾಕಿ ಹೋಗ್ಬಾರ್ದು. ಇತಿ ಪ್ರಕಾಶಿಕಾಯಾಂಚ ವಚನಂ ವಿಷ್ಣುನಾ ಈರಿತಂ. ಇತಿ ಹೀಗೆ ಪ್ರಕಾಶಿಕ ಅನ್ನೋ ಗ್ರಂಥ ಇದೆ. ವಚನಂ ವಿಷ್ಣುನಾ ಈರಿತಂ, ಸ್ವತಃ ಪರಮಾತ್ಮನೇ ಅರ್ಥ ಹೇಳಿದ್ದಾನೆ. ಆತ್ಮೇತಿ ಸೂತ್ರ ಮೀಶಸ್ಯ ಜೀವತ್ವ ಪ್ರತಿಪಾದಕಂ ಆತ್ಮಶಬ್ದಂ ಯಥೋ ಹೇತುಂ ಕೃತ್ವಾ ಜೀವಂ ವ್ಯವಹಾರಯತೆ ಸ್ವಶಬ್ದಾತ್ ಪ್ರಾಣಭೃಚ್ಚೈವ ನೋಕ್ತ ಇತ್ಯೇವ ವೇತರಾಟ್. ಹಿ ಆತ್ಮೇತಿ ನಾತ್ಮೇತಿ ಸೂತ್ರಮೀಶಸ್ಯ ಜೀವತ್ವ ಪ್ರತಿಪಾದಕಂ. ಅವ್ರೇನ್ ಅರ್ಥ ಮಾಡ್ತಾರೆ? ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂದ್ರೆ ನಾವೆಲ್ಲ ಒಂದೇ ಉಪಾಸನೆ ಮಾಡಬೇಕು ದೇವರ ಜೊತೆಗೆ ಅಂತ ಹೇಳಿದ್ರೆ ತಪ್ಪದು, ಅರ್ಥ ಬರೋದಿಲ್ಲ. ನಾ ಆತ್ಮ ಇತಿ ಸೂತ್ರಂ ಮೀಶಸ್ಯ ಜೀವತ್ವ ಪ್ರತಿಪಾದಕಂ. ಈಶನಿಗೆ ಜೀವತ್ವ ಹೇಳ್ತಕ್ಕಂಥ ಸೂತ್ರ ಅದಲ್ಲ. ಯಾಕೆ? ಆತ್ಮಶಬ್ದಂ ಯಥೋ ಹೇತುಂ ಕೃತ್ವಾ ಜೀವಂ ನ್ಯವಾರಯತ್. ಆತ್ಮಶಬ್ದ ಹಾಕಿದ್ದೇ ಜೀವ ಅಲ್ಲ ಅಂತ ಹೇಳೋದಕ್ಕೋಸ್ಕರ, ಅದಕ್ಕೂ ಜೀವ ಅಂತ ಅರ್ಥ ಮಾಡ್ಬಿಟ್ರೆ ಸರಿಯಲ್ಲ. ಸ್ವಶಬ್ದಾತ್ ಪ್ರಾಣಭೃಚ್ಚೈವ ನೋಕ್ತ ಇತ್ತೇವ ವೇದರಾಟ್. ಸ್ವಶಬ್ದ ಸ್ವಶಬ್ದ ಅಂದ್ರೆ ಏನು? ಆತ್ಮಶಬ್ದ ದೇವರನ್ನ ಮಾತ್ರ ಹೇಳ್ತಕ್ಕಂಥ ಪರ್ಸನಲ್ ನಂಬರ್ ಅಂತ ಹೇಳ್ತಾರಲ್ಲ. ಆಫೀಸ್ ನಂಬರ್ ಆದ್ರೆ ಆಫೀಸ್ ಅವ್ರು ಸಿಗ್ತಾರೆ, ಅದು ಯಾವಾಗ ಬೇಕಾದ್ರೂ ಸಿಗ್ತಾರೆ, ಇನ್ನೊಬ್ರು ತಗೊಳಗಿಲ್ಲ. ಅದಕ್ಕೆ ಸ್ವಶಬ್ದ ಅಂತ ಹೇಳ್ತಾರೆ. ಪರ್ಸನಲ್ ಫೋನ್ ಅಂತೀವಲ್ಲ ಹಾಗೆ, ಪರ್ಸನಲ್ ನಂಬರ್ ಕೊಟ್ರೆ ಹಾಗೆ ಆ ರೀತಿ ಸ್ಪಷ್ಟ ಬೇರೆಯವ್ರಿಗೆ ಹೋಗೋ ಚಾನ್ಸೇ ಇಲ್ಲ. ಅದಕ್ಕೇನೆ ಆತ್ಮ ಸಚ್ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡಿ ಅಂತ ಹೇಳಿ. ಆತ್ಮಶಬ್ದಂ ಯಥೋ ಹೇತುಂ ಕೃತ್ವಾ ಜೀವಂ ನ್ಯವಾರಯತೆ ಸ್ವಶಬ್ದಾತ್ ಪ್ರಾಣಭೃಚ್ಚೈವ ನೋಕ್ತ ಇತ್ತೇವ ವೇದರಾಟ್. ಪ್ರಾಣಭೂತ ಜೀವಿಗೆ ಅನ್ವಯಿಸ್ತಕ್ಕಂಥ ಮಾತಲ್ಲ ಇದು. ವೇದರಾಟ್ ಅಂದ್ರೆ ವೇದವ್ಯಾಸ ದೇವರು. ವೇದರಾಟ್ ವೇದಗಳಿಗೆ ಪ್ರತಿಪಾದ್ಯತೆಯ ಸ್ವಾಮಿಯವರು. ಯಜ್ಞ ಆತ್ಮಶಬ್ದೋ ಜೀವೇಪಿ ಕಥಂ ಸ ವಿನಿವಾರಯೇತೆ. ಆತ್ಮಶಬ್ದ ಜೀವರಿಗೂ ಅನ್ವಯಿಸೋದಾದ್ರೆ ಆತ್ಮ ಉಪಾಸನೆ ಮಾಡೋದು ಜೀವನಿಗೆ ಹೇಳಿದ್ರೆ ನಿನ್ನೆ ಮಾಡ್ಕೊಂತ ಹೇಳಿದಾಗ ಅಷ್ಟೇ ಆಗ್ಲಿಲ್ಲ. ಬೇರೆ ಅಂತ ಹೇಳೋದಕ್ಕೋಸ್ಕರನೇ ಆತ್ಮಶಬ್ದ ಜೀವರನ್ನು ಹೇಳೋದಿಲ್ಲ ಎಂಬ ದೃಷ್ಟಿಯಿಂದನೇ ಆತ್ಮ ಅಂತ ಉಪಾಸನೆ ಮಾಡು ಅಂತ ಹೇಳಿದಾಗ ಸ್ವಾಮಿ ಅಂತ ಉಪಾಸನೆ ಮಾಡುವಂತ ಅರ್ಥ ಬರೋದು. ಇಲ್ಲ ಹೋದ್ರೆ ನಿನ್ನೆ ನೀನೇ ಸ್ವಾಮಿ ಅಂತ ತಿಳ್ಕೊಂಡಾಗ ತಿಳ್ಕೊ, ಎಲ್ಲಿ ಅದೇ ಸುಳ್ಳಲ್ಲ ಅದು. ತಿಳ್ಕೊಳ್ಳೋಕೆ ಏನಾಗುತ್ತೆ ಅಲ್ಲಿ? ಆತ್ಮ ಸ್ವಾಮಿಯಿಂದ ಏನ್ ಕೆಲಸ ಆಗಬೇಕು ಕೆಲಸದಿಂದ ಆಗ್ತಾ ಇಲ್ಲ. ಯಾವ್ದದು? ಸುಖ ಪ್ರಾಪ್ತಿ ದುಃಖ ನಿವೃತ್ತಿ. ಅದಾಗ್ತಾ ಇಲ್ಲ, ಸ್ವಾಮಿತ್ವ ಇಲ್ಲ.
ಗೊತ್ತಾಯ್ತಾ? ದುಃಖಕ್ಕೆ ಸ್ವಾಮಿತ್ವ ಇದ್ರೆ ಒಬ್ಬನ ಮೇಲೆ ನಮಗೆ ಸ್ವಾಮಿತ್ವ ಇದೆ, ನಾಡಿಂದ ಕೆಲಸಕ್ಕೆ ಬರಬೇಡ ಹೋಗಿ ಓದು, ಸ್ವಾಮಿತ್ವ ಇದೆ, ಕಳಿಸ್ಬಿಡ್ತೀವಿ. ಇನ್ನೊಬ್ಬರ ಅಪಾಯಿಂಟ್ಮೆಂಟ್ ಕಳ್ಸಕ್ ಬರಲ್ಲ, ಇನ್ನೊಬ್ಬರ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ. ಆದ್ದರಿಂದ ಸ್ವಾಮಿತ್ವ ಇದೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಓಡಿಸೋ ಶಕ್ತಿ ಇದೆ. ನಮಗಿಲ್ಲ ಅಂದ್ರೆ ನನ್ನಲ್ಲಿ ಸ್ವಾಮಿತ್ವ ಇಲ್ಲ. ಆ ಸ್ವಾಮಿತ್ವ ಅಂದ್ರೇನು? ಒಡೆತನ. ಒಡೆತನ ಅಂದ್ರೇನು? ಬರೀ ಓನರ್ಶಿಪ್ ಅಲ್ಲ, ಬಾಡಿಗೆ ಇರ್ಬೋದು ಬೇಕಾರಲ್ಲಿ. ಆಲ್ರೌಂಡ್ ಪಾಣಿಯವ್ರು ಇವತ್ತೇ ನಾಳೆ ಬಿಡಿಸಕ್ ಬರೋದಿಲ್ಲ, ರೂಲ್ಸ್ ಇದೆ ಅದು. ಒಡೆತನ ನಮ್ಗೆ ಅಷ್ಟು ದಿವಸ ಕೊಟ್ಟು ಬರಕೊಟ್ಟು ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಇದು ಹಾಗಲ್ಲ. ಎನಿ ಟೈಮ್ ಏನ್ ಬೇಕಾ ಬಿಂಬ ಪ್ರತಿಬಿಂಬಗಳಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೆ ಏನ್ ಮಾಡಬಹುದು? ಪ್ರತಿಬಿಂಬನ ತೆಗೆದಾಕ್ಬಹುದು. ಆತ್ಮಶಬ್ದಂ ಯಥೋ ಹೇತುಂ ವೃತ್ವಾತೀವಂ ನ್ಯವಾರಯತೆ ಸ್ವಶಬ್ದಾತ್ ಪ್ರಾಣಭೃತ್ಯೈವ ನೋಕ್ತ ಇತ್ಯೇವ ವೇದರಾಟ್. ಇದು ಆತ್ಮಶಬ್ದೋ ಜೀವೇಪಿ ಕಥಂ ಸ ವಿನಿವಾರಯೇತ್ ಆತ್ಮಶಬ್ದೋದಿತಸ್ತಸ್ಮಾತ್ ವಿಷ್ಣುರೇವ ನಚಾಪರಃ. ಆದ್ದರಿಂದ ಆತ್ಮಶಬ್ದ ಹೇಳಲ್ಪಟ್ಟವನು ವಿಷ್ಣುವೇ ಹೊರತು ಬೇರೆಯವರಲ್ಲ. ಅಪರಃ, ಪರ ಅಪರ. ಅಪರ ಅಂದ್ರೆ ಮತ್ತೊಂದು ಅಲ್ಲ, ನಾ ಅಪರಃ. ಆತ್ಮ ಬ್ರಹ್ಮಾದಯ ಶಬ್ದಾ ತಮೃತೆ ವಿಷ್ಣು ಅವ್ಯಯಂ ನ ವದಂತಿ ಯಥೋ ನಾಪ್ತ ಕ್ವಾಪಿ ತೈರ್ಗುಣಪೂರ್ಣತಾ. ಆತ್ಮ ಬ್ರಹ್ಮ ಇತ್ಯಾದಿ ಶಬ್ದಗಳು ವಿಷ್ಣುವನ್ನ ಹೊರತು ಬೇರೆಯವರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಅದು ಗುಣಪೂರ್ಣತಾ ಅಂತ ಅರ್ಥ ಇದೆ, ಬೇರೆಯವರು ಗುಣಪೂರ್ಣತಾ ಇಲ್ಲ. ಗುಣಪೂರ್ಣತಾ ಇಲ್ಲದ್ರೆ ದೋಷಯುಕ್ತತ್ವ ಬಂದು ಸೇರ್ಕೊಳ್ತಲ್ಲಿ. ಖಾಲಿ ಜಾಗ ಬಂತಲ್ಲ, ಗೊತ್ತಾ? ಇಲ್ಲಿ ಬೆಳಕಿಲ್ಲ ಅಂದ್ರೆ ಕತ್ಲೆ ಜಾಗ ಸಿಕ್ತು ಅಂತ ಅರ್ಥ. ಆದ್ರೆ ಪರಮಾತ್ಮ ಗುಣಪೂರ್ಣನಾದ್ರಿಂದ ಆತ್ಮಶಬ್ದ ಅರ್ಥ ಹೇಳೋದ್ರಿಂದ ಆತ್ಮ ಅಂತಷ್ಟೇ ಯಾರು ನೆನಪೇ ಬರಬೇಕು? ಸೂರ್ಯ ಅಂತಷ್ಟೇ ಚಿತ್ರ ಬರುತ್ತೆ, ಚಂದ್ರ ಅಂದ್ರೆ ಅರ್ಥ ಆಗುತ್ತೆ, ಆತ್ಮ ಅಂದ್ರೆ ನಾರಾಯಣ ಈ ಅರ್ಥ ಆಗುತ್ತೆ. ಆನೆ ಅಂದ್ರೆ ಅರ್ಥ ಆಗುತ್ತಾ ಇಲ್ವೋ? ಆ ರೀತಿಯಲ್ಲಿ ಆತ್ಮ ಶಬ್ದಕ್ಕೆ ದೇವ್ರಿಗೂ ಅಂತ ಅರ್ಥ ಆಗಬೇಕು, ಸ್ವಾಮಿ ಅಂತ ಅರ್ಥ ಆಗುತ್ತೆ. ಹೇಳಿದ್ದಾರೆ ಅದು ಅಮುಖ್ಯಾರ್ಥದಲ್ಲಿ. ಅಮುಖ್ಯಾರ್ಥದಲ್ಲಿ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ, ಜೀವ ಅಂತ ಅರ್ಥ, ದೇಹ ಅಂತ ಅರ್ಥ. ಅಲ್ಲ, ಅಲ್ಲಿ ಗುಣಪೂರ್ಣ ಅಂತ ಅರ್ಥ ಅಲ್ಲ. ಅದಕ್ಕೆ ಆತ್ಮ ಅಂದ್ರೆ ತನ್ನ ಅಂತ ಅಷ್ಟೇ ಅರ್ಥ. ಗುಣಪೂರ್ಣ ಆತ್ಮ ಮುಖ್ಯಾರ್ಥ ಗುಣಪೂರ್ಣ, ದೇವರಿಗೆ ಅನ್ವಯ. ಉಳಿದವ್ರಿಗೆ ಹೇಳ್ತಾರೆ ಗುಣಪೂರ್ಣದ ಅರ್ಥ ಉಪಯೋಗಿಸಬಾರ್ದಾಗ ಅರ್ಥ ಬೇರೆ. ಇಲ್ಲ ಹರಿಶಬ್ದಕ್ಕೆ ಅರ್ಥ ಇದೆ, ಅದರಲ್ಲಿ ಕುದುರೆ ಅಂತ ಅರ್ಥ ಇದೆ. ಹರಿರೇವ ಪರ್ವ ಕುದುರೆ ಅಂತ ಹೇಳ್ತೀವಾಗ ಇಲ್ಲ, ಸಮಯ ನೋಡಿ ಅರ್ಥ ಹೇಳುದು. ಮುಖ್ಯಾರ್ಥ ಮಾತ್ರ ಯಾವ್ದು ಹೇಳುತ್ತೋ ಅದು ಹರಿಯನ್ನೇ ಹೇಗೆ ಹೇಳುತ್ತೋ ಹಾಗೆ ಆತ್ಮಶಬ್ದ ಮುಖ್ಯಾರ್ಥ ಅಂದ್ರೆ ಯಾವುದು? ನಾರಾಯಣನ ಹೊರತು ಬೇರೆಯವರಲ್ಲ. ಯಾಕೆ? ಆತ್ಮಶಬ್ದ ಗುಣಪೂರ್ಣತ್ವ ಹೇಳ್ತಕ್ಕಂಥ ಪದ. ಗುಣಪೂರ್ಣತ್ವ ನಮ್ಮಲ್ಲಿ ಇದೆಯಾ ಈಗ? ಇಲ್ಲ, ಅಷ್ಟೇ. ಇನ್ನೊಂದು ಅರ್ಥದಲ್ಲಿ ಇದೆ, ಆತ್ಮ ಬೇರೆ ಅರ್ಥಗಳಿವೆ, ಆ ಅರ್ಥದಲ್ಲಿ ಬರುತ್ತೆ. ಗಂಗಾ ಹಾಕಿದ್ರೆ ಗಂಗಾ ತೀರ ಅಂತ ಅರ್ಥ ಬಂತಲ್ಲ, ಹಾಗೆ ಇನ್ನೊಂದು ಅರ್ಥ, ಅನೇಕ ಅರ್ಥಗಳಲ್ಲಿ ಅರ್ಥ ಇದೆ. ಮುಖ್ಯ ಅರ್ಥ ಇದೇನೆ. ಅರ್ಥ ಆಯ್ತಾ? ಪ್ರಕರಣ ನೋಡಿ ಅರ್ಥ ಮಾಡಬೇಕು. ಪ್ರಕರಣ ಇಲ್ಲದೆ ಹೋದ್ರು ದೇವರಿಗೆ ಅನ್ವಯ, ಫಸ್ಟ್ ಅನ್ವಯ ದೇವರಿಗೆ. ಎಲ್ಲಿ ಗುಣಪೂರ್ಣತ್ವ ದೋಷದವರತ್ವ ಹೇಳುತ್ತೋ ಬೇರೆಯವ್ರ ಸಾಂಶಯ ಇಲ್ಲ, ಬೇರೆಯವರು ಹೇಳುದು. ನಾರಾಯಣಾಧ್ಯಾತ್ಮ ಕಥಮಿತಿ ಯದ್ವೈಷ್ಣವಂ ವಚ. ನಾರಾಯಣಾಧ್ಯಾತ್ಮೆ ಅಂತ ಗ್ರಂಥ ಇದೆ, ಅದರಲ್ಲಿ ಈ ಮಾತು ಬಂದಿದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ಬೇಕಾದ್ರೆ ಇತಿ ಸ್ಕಾಂದೆ ನಾರಾಯಣಾಧ್ಯಾತ್ಮ ಹೇಳ್ತಾರೆ. ಈ ಶ್ಲೋಕದಲ್ಲೇ ಸೇರಿಸಿಬಿಡ್ತಾರೆ. ಶ್ಲೋಕ ರೂಪದಲ್ಲಿ ಹೇಳೋದರಿಂದ ನಾರಾಯಣಾಧ್ಯಾತ್ಮ ಗತಮಿತಿ ಯದ್ವೈಷ್ಣವಂ ವಚ, ವಿಷ್ಣುವೇ ಹೇಳಿದರು. ಅದ್ರ ಹಾಕ್ಬೇಡಿ ಎಲ್ಲಿದೆ ಅಂತೇಳಿ, ಅದು ವಿಶೇಷ. ಅದು ಆ ರೀತಿ ಮಾಡಿದ್ರಿಂದ ಏನಾಯ್ತು? ಶ್ಲೋಕ ರೂಪತ್ತು ಹಾಗೆ ಉಳ್ಕೊಳ್ತು. ಇಲ್ಲವ್ರು ಮತ್ತೆ ಮಧ್ಯೆ ಸೇರಿಸ್ಬೇಕಾಗ್ತಿದೆ, ಹೇಳಲಿಲ್ಲ. ಆತ್ಮಶಬ್ದಂ ಕಥಂ ತಸ್ಮಾನ್ ನಿವಾರ ಇತಿ ಯುಕ್ತಿತಃ ಭೇದಸ್ಯ ವಪದೇಶಂಚ ಸ್ಥಿತಿ ಜೀವೇಶಯೋರ್ಭೇದ ಪತಿರೈಕ್ಯಂಚ ಮನ್ಯತೆ. ಪರಮಾತ್ಮನಿಗೆ ಜೀವೇಶಲ್ಲಿ ಐಕ್ಯ ಹೇಳೋ ಉದ್ದೇಶ ಇದ್ದಿದ್ರೆ ಆತ್ಮಶಬ್ದಂ ಕಥಂ ತಸ್ಮಾತ್ ನಿವಾರಯತಿ ಯುಕ್ತಿತಃ, ಆಗ ಪರಮಾತ್ಮನಿಗೆ ಆತ್ಮಶಬ್ದ ಉಪಯೋಗಿಸ್ತಿದ್ದಿಲ್ಲ. ಐಕ್ಯ ಹೇಳೋ ಉದ್ದೇಶ ಇದ್ದಿದ್ರೆ ಆತ್ಮಶಬ್ದ ಉಪಯೋಗಿಸ್ತಿರ್ಲಿಲ್ಲ. ಯಾಕೆ? ಗುಣಪೂರ್ಣ ಅಂತ ಹೇಳೋ ಪದ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಎಂದೂ ಕೂಡ ಆತ್ಮಶಬ್ದಕ್ಕೆ ಅರ್ಥ ವಿವಕ್ಷಿತವಾಗಿಲ್ಲ, ಬಂದು ಕನ್ಫರ್ಮ್ ಆಯಿತು. ಭೇದಸ್ಯ ವ್ಯಪದೇಶಂಚ ಸ್ಥಿತಿಂಚ ಅದನಮೇವಚ ಎಂದು ಹೇಳಿದ್ದಾರೆ. ಭೇದ ವ್ಯಪದೇಶಾಚ ಅನ್ಯ ಪೃಥಕ್ ಉಪದೇಶಾತ್ ಇತ್ಯಾದಿ ಕಾರಣ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಅದೆಲ್ಲ ಮೊದಲೇ ಬಂದೋಗಿರೋ ವಿಚಾರ. ಅದನ್ನೆಲ್ಲ ಬಿಟ್ಟು ಮತ್ತೆ ಇದೇ ಅರ್ಥ ಮಾಡಿದರೆ ಇಷ್ಟೊತ್ತು ಹೇಳಿದ್ದನ್ನೆಲ್ಲ ಬಿಟ್ಟುಬಿಟ್ಟು ದೇವರು ಬೇರೆಯವ್ರು ಹೇಳೋದಿಲ್ಲ ಸಮನ್ವಯ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಅಷ್ಟೆಲ್ಲ ಮಾಡಿದ ಮೇಲೂ ಕೂಡ ಮತ್ತೆ ಬೇರೆ ಅರ್ಥ ಮಾಡಿದ್ರೆ ಅದು ಅರ್ಥನೇ ಆಗಿಲ್ಲ. ಭೇದ ದಾರ್ಢ್ಯೇ ಹೇತು ಮಾಹ ತಾತ್ಪರ್ಯಂ ಸ ಜಗತ್ಪತಿ ವ್ಯವಹಾರಿಕ ಭೇದಶ್ಚೇತ್
ವಾಸೌ ಅವ್ಯಾವಹಾರಿಕ. ಇಲ್ಲ ಇಲ್ಲ, ಭೇದ ಇದು ಹೇಳೋದಿರ್ತ ನಾವೇನು ಹೇಳೋದಿಲ್ಲ. ಅದು ವ್ಯಾವಹಾರಿಕ ಭೇದ ಹೇಳುತ್ತೆ, ಒಪ್ಕೊಂಡಿದ್ದೀವಲ್ಲ ಅಂತ ಹೇಳಿ. ವ್ಯಾವಹಾರಿಕ ಸುಮ್ಮನೆ ಕೇಳ್ಕೊಳ್ಳೋದ್ರೆ ಒಪ್ಪದಾಗ ಆಗತ್ತೆ. ತಪ್ಪು. ಏನ್ ಅರ್ಥ ಹೇಳೋ ಅಂದ್ರೆ ಸಸದ್ವಿಲಕ್ಷಣ. ಅದ್ರ ಫೈನಲಿ ಏನಾಗತ್ತೆ, ಅದು ಸುಳ್ಳು ಅಂತ ಒಪ್ಕೊಂಡಾಗ ಆಗ್ಲಿಲ್ವಲ್ಲ. ತಿಳಿತಾ? ಏನೋ ಕ್ವಾಲಿಫಿಕೇಶನ್ ಹಾಕೊಂಡ್ಬಿಟ್ಟ. ಏನಂತ ವ್ಯಾವಹಾರಿಕ ಅಂತ ಹೇಳಿದ. ವ್ಯಾವಹಾರಿಕ ಅಂತ ಹೇಳಿದ. ವ್ಯಾವಹಾರಿಕ ಅಂದ್ರೆ ಏನಂತ ಸುಳ್ಳು ಆದ್ರಿಂದ ತೆಗೆದು ಬಿಡು ಅಂತ ಹೇಳ್ತಾರೆ. ವ್ಯಾವಹಾರಿಕ ಅಂದ್ರೆ ಈ ಅರ್ಥದಲ್ಲ. ಅಲ್ಲ, ನಮ್ಮ ವ್ಯವಹಾರದಲ್ಲಿ ಮಾತಾಡ್ತೀವಿ, ಅರ್ಥ ಬೇರೆ. ಇವ್ರಿಗೆ ವ್ಯಾವಹಾರಿಕ ಅಂದ್ರೆ ಅರ್ಥ ಅದು ನಾವು ಎರಡನ್ನು ಮಿಕ್ಸ್ ಮಾಡ್ಕೋಬಾರದು. ಅರ್ಥ ಆಯ್ತಾ? ನಮ್ಮ ಅರ್ಥ ಅವ್ರ ಅರ್ಥ ಸೇರಿಸ್ಬಿಟ್ಟು ಸರಿ ಹೇಳ್ತಾರಲ್ಲ ಅನಿಸ್ಬಿಡತ್ತೆ. ಸರಿ ಅಲ್ಲ, ಅದು ಸುಳ್ಳು ಅಂತ ಅರ್ಥ. ಅದಕ್ಕೆ ಹೆಸರಿಟ್ಟಿದ್ದಾರೆ. ವೇದತಾರ್ಢೇ ಹೇತುಮಾಹ ತಾತ್ಪರ್ಯಂ ಸ ಜಗತ್ಪತಿ. ಭೇದತಾರ್ಢೇ ಹೇತುಮಾಹ. ಭೇದ ಗಟ್ಟಿ ಮಾಡೋದಕ್ಕೋಸ್ಕರ ಆತ್ಮಶಬ್ದ ಉಪಯೋಗಿಸಿರ್ಬೇಕಾದ್ರೆ ಜೀವ ಅಂತ ಅರ್ಥ ಮಾಡಿದ್ರೆ ಆ ಉಪಯೋಗಿಸಿದ ಪದ ನಿಮ್ಗೆ ಅರ್ಥ ಇಲ್ಲ ಅಂತ ಆಯ್ತಲ್ಲ. ಭೇದದಾರ್ಢೇ ಹೇತುಮಾಹ ತಾತ್ಪರ್ಯಂ ಸ ಜಗತ್ಪತಿ. ವ್ಯಾವಹಾರಿಕ ಭೇದಶ್ಚೇತ್ ವಾಸೌ ವ್ಯಾವಹಾರಿಕ. ವ್ಯಾವಹಾರಿಕ ಅಂತ ಹೇಳ್ತೀಯಲ್ಲ, ಅವ್ಯಾವಹಾರಿಕ ಯಾವ್ದಪ್ಪ ಆಗಿದ್ರೆ ಪಾರಮಾರ್ಥಿಕ. ಸೊ ಪಾರಮಾರ್ಥಿಕ ಅಪೋಸಿಟ್ ಅಂದ್ರೆ ಅವ್ರ ಪ್ರಕಾರ ಸುಳ್ಳು ಅಂದರೆ ಹೋಯ್ತಲ್ಲ. ಇದು ಜಾಣ್ತಾರ. ಅದು ತುಂಬಾ ಜನ ಅಲ್ಲಿ ಮೋಸ ಹೋಗ್ಬಿಡ್ತಾರೆ. ಮತ್ತೆ ಮತ್ತೆ ಪದ ಉಪಯೋಗಿಸಿದ ಕೇಳಿ ಕೇಳಿ ಏನಾಗ್ಬಿಡುತ್ತೆ ಅವ್ರಿಗೆ, ಅದು ಅಡ್ಜಸ್ಟ್ ಆಗ್ಬಿಡ್ತಾರೆ. ಅದು ಗಟ್ಟಿ ಹಿಡಿಬೇಕಲ್ಲಿ. ಮುಂದೆ ಹೋದ್ಮೇಲೆ ಹಿಡಿಯಕ್ಕಾಗೋದಿಲ್ಲ. ಆ ಕಾಲಕ್ಕೆ ಹಿಡಿದು ಬಿಡ್ಬೇಕು ತಕ್ಷಣ. ಇತ್ತೀಚೆಗೆ ಅದು ಖಂಡನೆ ಮಾಡಿ ಆಗಿದೆ, ಒಪ್ಲಕ್ಕೆ ಬರೋದಿಲ್ಲ ಅಂತ ತಕ್ಷಣ ಹೇಳ್ಬೇಕಾದ್ರೆ. ಅದು ಆರ್ಗ್ಯೂ ಮಾಡ್ತಿರ್ತಾರಲ್ಲ, ಯಾವ್ದೋ ಡಾಕ್ಯುಮೆಂಟ್ ಪ್ರೆಸೆಂಟ್ ಮಾಡಕ್ ಹೋಗ್ತಾನೆ. ಮೊದ್ಲೇ ಹೇಳಿದೆ ಮಾರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ಮಾರ್ಕ್ ಆಗಿಲ್ಲ ಅಂದ್ರೆ ಏನು? ಕನ್ಸಿಡರ್ ಅದು ನಾಟ್ ವರ್ತಿ ಟು ಬಿ ಅಥೆಂಟಿಕ್ ಅದು ಅಲ್ಲ. ಇವನು ಆ ಕಾಲಕ್ಕೆ ಯಾರು ಒಪ್ಕೊಬಿಟ್ಟಿದ್ರೆ ಬಜೀತಾಗ ಆಗ ಒಪ್ಕೊಳ್ಳೋದಿಲ್ಲ. ನಾ ಗೀತಾ ವಾಕ್ಯ ಹೇಳೋದು ಕೊಟ್ಟೆ ಪ್ರೂವ್ ಮಾಡಬೇಕು ಅಂತ ಹೇಳಿದಾಗ ಬೇರೆ ವಾಕ್ಯ ಹೇಳಾಗಿಲ್ಲ. ಅಕಸ್ಮಾತ್ ಹೇಳಿದ್ರೆ ಅದು ಬೆಲೆ ಇಲ್ಲ. ಆ ದೃಷ್ಟಿಯಲ್ಲಿ ಈ ಪದವನ್ನು ಸರಿ ಅರ್ಥ ಮಾಡ್ಕೋ, ಸರಿಯಲ್ಲ. ನಚ ವ್ಯಾವಹಾರಿಕಮಿತ್ತೇವ ವಚನಂ ವ್ಯಾವಹಾರಿಕಂ. ಗೊತ್ತಾಯ್ತಾ? ನೀವೇನ್ ವ್ಯಾವಹಾರಿಕ ಅಂತ ಹೇಳ್ತೀರಲ್ಲ, ಅದೇ ವ್ಯಾವಹಾರಿಕ. ಸುಳ್ಳು ಅಂತ ಅರ್ಥ. ಸುಳ್ಳು ಎಂಬುದೇ ಸುಳ್ಳು, ಬೇರೆ ಏನಲ್ಲ. ಉತ ನೇತಿ ವಿಕಲ್ಪೇತು ಯದಿ ಸ್ಯಾದ್ ವ್ಯಾವಹಾರಿಕಂ ತಸ್ಯಾಪಿ ಬಾಧ್ಯತಾ ಚೇಚ್ಛೆ. ವ್ಯಾವಹಾರಿಕ ಶಬ್ದಕ್ಕೆ ಅವರು ಬಿಟ್ಕೊಂಡಿದ್ದೆ ಏನ್ ಬುದ್ಧಿವಂತಿಕೆ ಮಾತು ಅಂದ್ರೆ ಬಾಧ್ಯವಾಗುತ್ತೆ ಅಂತ ಅರ್ಥ. ಬಾಧ್ಯವಾಗುತ್ತೆ ಅಂದ್ರೆ ಏನು? ಸುಳ್ಳಾಗುತ್ತೆ, ಸುಳ್ಳು ಅಂತ ಗೊತ್ತಾಗುತ್ತೆ ಅಂತ ಅರ್ಥ. ಆ ಅರ್ಥ ಬಿಟ್ಟು ಬೇರೆ ಹೇಳ್ತೇವೆ ನಾವು. ವ್ಯವಹಾರದಲ್ಲಿ ಹಾಗೆಲ್ಲ ಹೇಳೋದಿಲ್ಲ. ಆ ವ್ಯವಹಾರದ ಆ ಪದ ಅರ್ಥ ಉಪಯೋಗಿಸೋದಿಲ್ಲ. ಅವ್ರ ಪ್ರಕಾರ ಯಾವುದು ಬಾಧ್ಯವಾದ ವ್ಯಾವಹಾರಿಕ, ಗೊತ್ತಾಯ್ತಾ? ಯಾವ್ದು ಅಬಾಧ್ಯವಾದ ಪಾರಮಾರ್ಥಿಕ. ಅಂದ್ರೆ ಸತ್ಯ ಸುಳ್ಳು ಅಂತಾನೆ ಅರ್ಥ ಆಗಿತ್ತು. ಪದ ಬೇರೆ ಉಪಯೋಗಿಸ್ಬಿಟ್ಟಾಗ ಇವ್ರಿಗೆ ಏನಾಯ್ತು ಗೊತ್ತಾಗದೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೌದು. ವ್ಯಾವಹಾರಿಕತ್ವಂ ಚೇದ್ ಭೇದೋಯಂ ಸತ್ಯತಾಂಗತಃ. ಅವ್ಯಾವಹಾರಿಕ ಅಂತ ಕರೆದ್ರೆ ಸತ್ಯ ಆಯ್ತು. ಇಲ್ಲ ವ್ಯಾವಹಾರಿಕ ಅಂದ್ರೆ ಸುಳ್ಳಾಯ್ತು. ಪ್ರತ್ಯಕ್ಷ ಅದೆಲ್ಲ ಪ್ರಮಾಣಕ್ಕೂ ವಿರುದ್ಧ. ಇಷ್ಟೊತ್ತು ಹೇಳಿದ್ರೆ ಬ್ರಹ್ಮಸೂತ್ರಕ್ಕೂ ವಿರುದ್ಧ, ಪ್ರತ್ಯಕ್ಷಕ್ಕೂ ವಿರುದ್ಧ, ಎಲ್ಲದಕ್ಕೂ ವಿರುದ್ಧ. ಸತ್ಯತಾಂಗತ. ವಾದ ತೋರಿಸ್ಬೇಕು ಈಗ ಅಂತ ಕೇಳ್ಬೇಕು ನಾವೇ. ಶುಕ್ತಿ ರಹಿತ ನೋಡ್ದ ಅದು ಶುಕ್ತಿ ಆಗಿತ್ತು. ಏನು ಬಾಧ ಬಂತೀಗ ಹತ್ರ ತಗೊಳಕ್ ಹೋದ, ಯಾರು ನೋಡ್ದೆ ಯಾರು ಇಲ್ಲ, ತಗೊಳಕ್ ಹೋಗ್ತಾನೆ, ಬಿಸಾಕಿದ ಬಂದ. ಯಾಕೆ? ಬಾಧ ಜ್ಞಾನ ಬಂತೀಗ. ಮೊದ್ಲೇನಂತ ತಿಳ್ಕೊಂಡಿದ್ದ? ಇದಂ ರಜತಂ ಅಂತ ತಿಳ್ಕೊಂಡಿದ್ದ. ಅಲ್ಲಿ ಹೋದ್ಮೇಲೆ ಏನ್ ಬಂತು? ನೇದಂ ರಜತಂ. ಅದು ಬಾಧಕ. ಯಾವ್ದನಿದೆ ಅದು ಇಲ್ಲ ಅಂತ ಬಂತು, ಬಾಧಕ. ಜಗತ್ತಿನ ಬಂದೇ ಇಲ್ವಲ್ಲ ಹಾಗೆ. ಅಲ್ಲ ಬ್ರಹ್ಮ ಸತ್ಯಂ ಅಂತ ಹೇಳಿದಾರ ಅಂತ ಕೇಳಿದ್ರೆ ಅಲ್ಲ. ಅದು ಬ್ರಹ್ಮ ಸತ್ಯ ಶ್ರುತಿಗೆ ಅರ್ಥ ಅಲ್ವೇ ಅಲ್ಲ. ನಿತ್ಯ ಅಂತ, ಬ್ರಹ್ಮ ನಿತ್ಯ, ಜಗತ್ ಅನಿತ್ಯ ಅಂತ ಮುಗಿದೋಗುತ್ತೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಶ್ರುತಿ ವಾಕ್ಯ ಇದೇ ಅರ್ಥ ಮಾಡೋದು. ಸತ್ಯ ಶಬ್ದ ನಿತ್ಯ ಅಂತ ಅರ್ಥ ಇರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ತಸ್ಯಾಪಿ ಬಾಧ್ಯತಾ ಚೇತ್ ಸ್ಯಾತ್ ಭೇದ ಸ್ಯಾತ್ ಪಾರಮಾರ್ಥಿಕ. ಆಮೇಲೆ ವ್ಯಾವಹಾರಿಕವನ್ನು ಬಾಧ್ಯ ಅಂತ ಕರೆದ್ರೆ, ಬೇರೆದನ್ನು ಬಾಧ್ಯ ಅಂತ ಕರೆದ್ರೆ ವ್ಯಾವಹಾರಿಕ, ವ್ಯಾವಹಾರಿಕನು ಬಾಧ್ಯ ಅಂತ ಕರೆದ್ರೆ ಪಾರಮಾರ್ಥಿಕ. ವಾಪಸ್ ಬಂತು. 2 negatives make 1 emphatic affirmative ಅಂತ ನಿಯಮ ಇರೋದು. ಅವ್ಯಾವಹಾರಿಕತ್ವ ಚೇತ್ ಭೇದೋಯಂ ಸತ್ಯತಾಂಗತಃ. ಸೊ ವ್ಯಾವಹಾರಿಕ ಅಂತ ಹೇಳಿದ್ರೆ ಒಂದ್ ಸಮಸ್ಯೆ, ಅಲ್ಲ ಅಂದ್ರೆ ನಮ್ಮ ಸಿದ್ಧಾಂತ ಒಪ್ಕೊಂಡ್ಬಿಟ್ಟಿನಿ. ವ್ಯಾವಹಾರಿಕತ್ವ ಪ್ರತ್ಯಕ್ಷಾದಿ ಪ್ರಮಾಣ ವಿರುದ್ಧನೇ ಹೇಳೋದು. ನಮ್ಮ ಅರ್ಥ ಒಪ್ಕೊಂಡ್ರೆ ನೀವು ಸಿದ್ಧಾಂತನೇ ಹೋಯ್ತರಿಗೆ. ಏಕಸ್ಯ ಅಸತ್ಯತಾಯಾಂ ಹಿ ದ್ವಯೋರೇವ ವಿರುದ್ಧಯೋ ಅನ್ಯಸ್ಯ ಸತ್ಯತೈವ ಸ್ಯಾದಿತಿ ಕೇನ ನಿವಾರ್ಯತೆ. ಅರ್ಥ ಯಾಕೆ ಮಾಡ್ತೀವಿ ಅಂದ್ರೆ
ಏಕಸ್ಯ ಅಸತ್ಯತಾಯಾಂ ಹಿ ದ್ವಯೋರೇವ ವಿರುದ್ಧಯೋಹೋ. ಟು ಅಪೋಸಿಟ್ ಥಿಂಗ್ಸ್ ಇದೆ. ಅದ್ರ ಒಂದಿದೆ ಅಂದ್ರೆ ಏನರ್ಥ, ಇನ್ನೊಂದಿಲ್ಲ ಅಂತ ಅರ್ಥ. ಇದು ಕತ್ತಲೆ ಇದ್ರೆ ಬೆಳಕಿಲ್ಲ ಅಂತ ಅರ್ಥ, ಬೆಳಕಿಗೆ ಕತ್ತಲೆ ಇಲ್ಲ ಅಂತ ಅರ್ಥ. ಅದು ಎ ಇಲ್ಲದೆ ಬಿ ಇಲ್ಲ ಅಂತಲ್ಲ, ಬಿ ಇದ್ರೆ ಎ ಇಲ್ಲ ಅಂತಲ್ಲ. ಯಾಕೆ ಆಪೋಸಿಟ್ಸ್ ಅಲ್ಲ ಅವು. ಆಪೋಸಿಟ್ಸ್ ಅಲ್ಲಿ ಮಾತ್ರ ಎರಡು ಕೋ ಎಕ್ಸಿಸ್ಟೆನ್ಸ್ ಇಲ್ಲ. ಆಪೋಸಿಟ್ ಅಲ್ಲಿ ಏನಿಲ್ಲ, ಎ ಅಂಡ್ ನಾಟ್ ಎ, ಘಟ ಅಂಡ್ ಘಟಾಭಾವ ಕೆನಾಟ್ ಕೋ ಎಕ್ಸಿಸ್ಟ್. ಗೊತ್ತಾಯ್ತಾ? ಆದ್ರೆ ಘಟಪಟ ಹೇಗೆ ಕೋ ಎಕ್ಸಿಸ್ಟ್? ಇವ್ರು ಬ್ರಹ್ಮ ಸತ್ಯ ಆದ್ರೆ ಜಗನ್ ಮಿಥ್ಯ ಅಂತ ಹೇಗಾಗತ್ತೆ? ಫಸ್ಟ್ ಇಬ್ರು ಆಪೋಸಿಟ್ಸ್ ಅಲ್ವಲ್ಲ, ಬ್ರಹ್ಮಜೀವ ಆಪೋಸಿಟ್ಸಾ ಅಲ್ಲೇ. ಅದು ನೋಡ್ಬೇಕು, ಅದನ್ನೆಲ್ಲ ಹುಡುಕ್ಬೇಕು. ಅದನ್ನೆಲ್ಲ ಹುಡುಗಿ ಯಾರಿಗೆ ಸಾಧ್ಯ ಇತ್ತು? ಸರ್ವಜ್ಞ ಮನ್ಯ ಮನವೆಕ್ಷ ಸಕಾರ್ಯ ವೀರ್ಯಂ ನೇರಾನನೋ ಭುವನ ಜೀವನ ಮಾಮಭಾಷೆ. ಯಾವ ಕ್ಷಣದಲ್ಲೂ ಎಲ್ಲೋ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಪದ ಹಾಕಿ ಹಾಕಿ ಮೋಸ ಮಾಡ್ತಿಲ್ಲ. ಫ್ಯಾಕ್ಟ್ ಹಿಡಿಬೇಕು ಅಲ್ಲಿರೋದು. ಅದಕ್ಕೆ ಕೋರ್ಟಲ್ಲಿ ಹುಚ್ಚಬಟ್ಟಿ ಮಾತಾಡಲಿಕ್ಕೆ ಬಿಡೋದಿಲ್ಲ ಅವರು. ನೀನ್ ನೋಡಿದ್ಯಾ, ಅದು ಇಲ್ಲ ಇಲ್ಲ, ಎಸ್ ಅನ್ನೋ ಹೇಳ, ಬೇರೆ ಹೇಳಾಗಿಲ್ಲ ಅವರು. ಅವ್ರಿಗೆ ಪದ ಉಪಯೋಗಿಸಿದ ನನ್ನ ಪ್ರಶ್ನೆ ಇಷ್ಟೇ, ಇದು ಕೇಳ್ಬೇಕಾದ ಉತ್ತರ ಇಷ್ಟೇ ಇದೆ, ಎಸ್ ಆರ್ ನೋ. ಆಗ ಸಿಕ್ಕಾಕೊಂಡ್ಬಿಡ್ತಾರೆ. ಅದನ್ನೇ ಕೋರ್ಟ್, ಇದು ಕೋರ್ಟ್, ಆ ತರ ಹೇಳುದು. ಇವರೆಲ್ಲ ಮಾತಲ್ಲಿ ಫ್ರೆಂಡ್ಲಿ ಮಾತಲ್ಲಿ ಮಾತಾಡಕ್ ಬರಲ್ಲ. ಮಾತಕ್ಕೆ ಗೊತ್ತಾಗ ಏನ್ ಮಾಡಬೇಕು ಅಲ್ಲಿಗ, ಟು ದಿ ಪಾಯಿಂಟ್ ಮಾತಾಡ್ತಾರೆ. ಸಾಕ್ಷಿ ಅಂದ್ರೆ ನೋಡಿದವನಾಗ್ಬೇಕು. ನೀ ನೋಡಿದ್ದೀಯಾ? ಇಲ್ಲ, ಬೇರೆ ಪದ ಉಪಯೋಗ ಇಲ್ಲ. ಅವನು ನೋಡಿದ್ದೆ ಎಸ್ ಅನ್ಬೇಕಿಲ್ಲ, ನೋ ಅನ್ಬೇಕಷ್ಟೆ, ಬೇರೆ ದಾರಿನೇ ಇಲ್ಲ. ಈಗ ಹೇಳು ವ್ಯಾವಹಾರಿಕ ಶಬ್ದಕ್ಕೆ ಏನಿದೆ ಇದೆಯಾ? ಈ ಪಾದಕ ಶುಕ್ತಿಯಲ್ಲಿ ನೋಡಿದ, ರಜ ಅಂತ ತಿಳ್ಕೊಂಡ, ನೋಡಿದ, ಪಾದ ಬಂತು. ಇಲ್ಲಿ ಪಾದ ಬಂದಿಲ್ವಲ್ಲ, ಜಗತ್ ಸತ್ಯ ಅಂತ ಗೊತ್ತಿದೆ ನಮ್ಗೆ. ಪಾದ ಎಲ್ಲಿ ಬಂದಿದೆ? ಈಗ ಮುಂದೆ ಬರುತ್ತೆ ಅಂತ ಹೇಳಿ, ಗೊತ್ತಾಯ್ತಾ? ಮುಂದೆ ಬರುತ್ತೆ. ಸಾಲ ಇಲ್ಲ ಅಂದ್ಬಿಟ್ಟ, ತೀರ್ಸಲ್ಲ, ಮುಂದೆ ತೀರಿಸ್ತೇನಲ್ಲ, ಮುಂದೆ ತೀರ್ಸಾಗಾಯ್ತಾ? ಸಾಲ ತೀರಿಸ್ತೇನಲ್ಲ ಬೇರೆ, ತೀರಿಸಿದ್ದೇನೆ ಬೇರೆ. ಒಪ್ಕೊಂಡು ಅದಕ್ಕೆ ಪ್ರಮಾಣ ವಿರುದ್ಧ ಮಾತಾಡ್ತೀರಿ ಅಂತ ಹೇಳಿದ್ರು. ಪ್ರಮಾಣ ಯಾಕೆ ಎಲ್ಲ ಅಂತ ಹೇಳ್ತೀರಿ? ಖಂಡಿತ ಸತ್ಯ, ಕೇಸು ಇದ್ರ ಸಂಬಂಧಪಟ್ಟಿಲ್ಲ ಅಂತ ಹೇಳಿ. ಇವೆಲ್ಲ ರೂಲ್ಸ್ ಇವೆಲ್ಲ. ಟು ಅಪೋಸಿಟ್ಸ್ ಏನಾದ್ರು ಟು ಹೇಳ್ತಾರಲ್ಲ, ಆಕ್ಯುಪೈ ದಿ ಸೇಮ್ ಸ್ಪೇಸ್ ಸೈಮಿಲ್ಟೇನಿಯಸ್, ಇವೆಲ್ಲ ಅರ್ಥ ಇರಬೇಕು. ಇವೆಲ್ಲ ನ್ಯಾಯಗಳಿವೆಲ್ಲ. ನ್ಯಾಯ ಅಂದ್ರೇನು? ಮ್ಯಾಕ್ಸಿಮ್ಸ್, ರ್ಯಾಷನಲ್ ಮ್ಯಾಕ್ಸಿಮ್ಸ್. ಎಲ್ಲ ಕಡೆ ಒಪ್ಬೇಕು. ನಮ್ಮ ದೇಶದಲ್ಲಿ ಹಾಗಲ್ಲ ಹೇಳ್ಬಾರ್ದು. ಎಲ್ಲ ಅಂದ್ರೆ ಇಲ್ಲ, ಹೌದು ಅಂದ್ರೆ ಹೌದು ಅಷ್ಟೇ. ಏಕಸ್ಯ ಅಸತ್ಯತಾಯಾಂ ಹಿ ದ್ವಯೋರೇವ ವಿರುದ್ಧಯೋಹೋ. ಎರಡು ವಿರುದ್ಧ ಪದಾರ್ಥಗಳಲ್ಲಿ ಒಂದನ್ನು ಸತ್ಯ ಅಂತ ಕರೆದಾಗ ಇನ್ನೊಂದು ಸುಳ್ಳು, ಒಂದನ್ನು ಸುಳ್ಳೋದಕ್ಕೆ ಇನ್ನೊಂದು ಸತ್ಯ. ಅನ್ಯಸ್ಯ ಸತ್ಯತೈವ ಸ್ಯಾದಿತಿ ಕೇನ ನಿವಾರ್ಯತೆ. ಇದು ಎಲ್ಲರೂ ಗೊತ್ತಿರತಕ್ಕಂಥ ನಿಯಮ ಇದು. ಅಸತ್ಯಂ ನೋಕ್ತಮಿತ್ಯುಕ್ತೆ ಸತ್ಯಮುಕ್ತಮಿತಿ ಪ್ರಜಾಃ ಜಾಂತಂತಿ ಉಕ್ತಂತು ನೋ ಸತ್ಯಂ ಇತ್ಯುಕ್ತೆ ಅಸತ್ಯತಾಮವಿ. ದೃಷ್ಟಾಂತ ಕೊಡ್ತಾರೆ. ಅಸತ್ಯಂ ನಾ, ಇದು ಅಸತ್ಯ ಅಲ್ಲ ಅಂದ್ರೆ ಏನರ್ಥ? ಸತ್ಯ ಅಂತ ಅರ್ಥ. ಹೌದಲ್ಲ? ಅಸತ್ಯ ಅಲ್ಲ ಅಂದ್ರೆ ಸತ್ಯ, ಸತ್ಯ ಅಲ್ಲ ಅಂದ್ರೆ ಅಸತ್ಯ. ಎಕ್ಸಾಂಪಲ್ ಕೊಡ್ತಾರೆ. ಜಾನಂತಿ ಉಕ್ತಂತು ನೋ ಸತ್ಯಂ ಇತ್ಯುಕ್ತೆ ಅಸತ್ಯತಾಮಪಿ. ಈ ಬೇರೆ ಅರ್ಥ ಯಾರು ಜಗತ್ತಲ್ಲಿ ಯಾರು ಮಾಡೇ ಇಲ್ಲ. ಏನ್ ಮಾಡ್ಕೊಂಡಿರೋದು ಅದು ಏನದು? ನಿಮ್ಮದೇ ಆದ ಪಾರಿಭಾಷಿಕ ಪದ ಅಷ್ಟೇ, ಪಾರಿಭಾಷಿಕ ಪದ. ಅದಕ್ಕೆ ಬೆಲೆ ಇಲ್ಲ. ಎಲ್ಲರೂ ಒಪ್ಕೊಂಡಾಗ ಅದು ಸಾರ್ವತ್ರಿಕ ಆಯ್ತು. ನಮ್ಮ ಕನ್ವೆನ್ಷನ್ ಅಲ್ಲ ಅಷ್ಟೇ. ಕನ್ವೆನ್ಷನ್ ಅಲ್ಲಿ ಬೆಲೆ ಎಲ್ಲಿದೆ ಅಲ್ಲಿ ಮಾತ್ರ, ಬೇರೆ ಕಡೆ ಬೆಲೆ ಇಲ್ಲ ಅದಕ್ಕೆ. ನಾ ಸ್ವಪ್ನೇಪಿ ದ್ವಯಂ ಮಿಥ್ಯಾ ಯತ್ತತ್ರೈಕಂ ಸತ್ಯಮೇವೆ. ಅಲ್ರಿ ಸ್ವಪ್ನ ಅಂತ ಹೇಳಿದ್ರು ವೇದವ್ಯಾಸ ದೇವರು. ಸ್ವಪ್ನ ಇದ್ದಾಗ ಜಗತ್ತು ಅಂತ ಹೇಳಿದ್ರೆ ಸುಳ್ಳು ಅಂತ ಆಗ್ಲಿಲ್ವಾ ಅಂದ್ರೆ, ಸ್ವಪ್ನ ಸುಳ್ಳು ಅಂತ ಯಾರು ಹೇಳಿದ್ರು ಫಸ್ಟ್? ಅದೆಲ್ಲ ಮಧ್ಯೆ ಮಾತು ಸೇರಿಸ್ತಾರೆ. ಬಹಳ ಹೊತ್ತಾಗಿ ಬರ್ತು ಬಿಟ್ಟಿರ್ತಾರೆ ಅಂತ ಹೇಳಿ ಬಿಡೋದಿಲ್ಲ. ಅದ್ ಹೇಳಿ ಆಗಿದೆಯಲ್ಲ, ಸ್ವಪ್ನದ ಸತ್ಯವಾಗಿದ್ಯಾವುದು? ಸ್ವಪ್ನ ಸತ್ಯ. ಸ್ವಪ್ನ ಕಂಡೆ ಆಗಿಲ್ಲೋ ಇಷ್ಟ ಹೇಳು, ಆ ಕಂಡೆ. ಸುಳ್ಳು ಸತ್ಯನ ಕಂಡೆ ಅಂದ್ಮೇಲೆ ಸುಳ್ಳು ನೋಡಿದಾಗ ಸತ್ಯ ನೋಡಿದ್ಯಾ? ಇತ್ತು ಆನೆ ನೋಡಿದ, ಆನೆ ಇಲ್ವಲ್ಲ ಸುಳ್ಳು ಅಂತ ಹೇಳಿದ. ನೀನ್ ನೋಡಿದ್ದಿ ಆನೆ ಅಲ್ಲ, ಸ್ವಪ್ನದ ಆನೆ ನೋಡಿದೆ. ಸ್ವಪ್ನದಲ್ಲಿ ಆನೆ ನೋಡಿ ಸರಿಯೋ ಸತ್ಯನ ಸುಳ್ಳು ಅಷ್ಟೇ. ಅದು ಈ ಆನೆ ಅಲ್ಲ, ನಾವು ಒಪ್ಕೋತೇವೆ. ಅವ್ರ ಪ್ರಕಾರ ಸ್ವಪ್ನವೇ ಸುಳ್ಳು ಅಂತೀಯಾ? ಇಲ್ಲ, ಸ್ವಪ್ನದ ಅನುಭವಿಸ್ತಾ ಇದ್ದಾನೆ. ಅದರಲ್ಲಿ ಕಂಡ ಪದಾರ್ಥನೂ ಸತ್ಯನೇ, ಆದ್ರೆ ಹೊರಗಿನ ಸತ್ಯ ಅಂತ ಹೇಳ್ಕೊಟ್ರೆ ತಪ್ಪು. ಅವ್ರು ನೋಡಿ ನಿಮಗೆ ಅಂತ ಕೇಳಿದ್ರೆ, ಮಿನಿಸ್ಟರ್ ಗೊತ್ತಾ ಅಂದ್ರೆ ಗೊತ್ತೊಂದು, ಎಲ್ಲಿ ಟಿವಿಯಲ್ಲಿ ನೋಡ್ತೇನೆ ಅಂತ ಕೇಳಿದ್ರೆ ಗೊತ್ತಲ್ಲ. ಒಂದು ಗೊತ್ತು ಬೇರೆ, ಅದು ಮಿನಿಸ್ಟರ್ ಅಂತ ಗೊತ್ತೋಗೋದು ಬೇರೆ. ಸಾಮಾನ್ಯ ಕೆಲಸ ಅವ್ರು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಅಲ್ಲಿ ಕೇಳೋ ಉದ್ದೇಶ ಏನಿದೆ? ಆಗ ಪರಿಚಯ ಇದೆಯಾ ಅಂತ ಅರ್ಥ. ಅದು ಕೂಡ ಪರಿಚಯ ಹೇಗಿರ್ಬೇಕು ನಿಮಗೆ? ನಿಮ್ ಮಾತು ಕೇಳೋ ಹೇಗಿರ್ಬೇಕು. ಅವ್ರೊಮ್ಮೆ ಗೊತ್ತು ಬಿಡಿ ಅಂತ ಹೇಳಿದ್ರೆ ಹೇಳ್ತೀವಿ ಅಂತ ಅರ್ಥ. ಆ ಮಾತಿಗೆ ಅರ್ಥ ಬೇರೆ ಬಂತೆ. ಆ ಅರ್ಥದಲ್ಲಿ ಹೇಳಿದಾಗ ಸತ್ಯಕ್ಕೆ ಸತ್ಯ ಅಂತ ಅರ್ಥ, ಸುಳ್ಳಿಗೆ ಸುಳ್ಳು ಅಂತಾನೆ ಅರ್ಥ.
ಸ್ವಪ್ನ ಸುಳ್ಳು ಅಂತ ಹೇಳಬೇಡ, ಸ್ವಪ್ನ ಸತ್ಯವೇ. ಅಲ್ಲಿ ಕೂಡ ರಜತ ಸುಳ್ಳಾಯ್ತು, ಶುಕ್ತಿ ಸುಳ್ಳಾಗಿಲ್ಲ, ಜೀರೋ ಆಗಿಲ್ಲ ಅಲ್ಲಿ. ಗೊತ್ತಾ, ಸ್ವಪ್ನದ ಕೇಸು ಅದೇನೆ, ಎರಡು ಜೀರೋ ಆಗೇ ಇಲ್ಲ. ಆಯ್ತಾ? ಏನ ಸುಳ್ಳು ಪದಾರ್ಥ ಸೃಷ್ಟಿಗಳೇ ಇಲ್ಲ ಹಾ ನೋಡೋದು ಸಾಧ್ಯವೇ ಇಲ್ಲ. ಸ್ವಪ್ನ ನೋಡ್ತೀವಿ, ಆದ್ರಿಂದ ಸತ್ಯ ಹೇಳ್ಬೋದು. ಅದೇನ ಸ್ವಪ್ನ ನೀನು ನೋಡಿದ್ಯಲ್ಲಪ್ಪ, ಸತ್ಯ ಅದಷ್ಟೇ. ಅದಕ್ಕೇನು ಮಾಡಿದ್ದು ದೃಷ್ಟಾಂತ ಕೊಟ್ಟಿದ್ದು ಅಂದ್ರೆ, ಶಕ್ತಿ ನೋಡೋದ ಅಂತ ಹೇಳ್ಕೊಂಡು ಆಮೇಲೆ ಅಲ್ಲ ಅಂತ ಆಯ್ತಲ್ಲ, ಸ್ವಪ್ನದಲ್ಲಿ ಹಾಗೆ ಅಂತ ಹೇಳಿ ಹಾಗಾಗಿಲ್ಲ. ಸ್ವಲ್ಪ ಆನೆ ನೋಡಿ ಸುಳ್ಳ ಇಲ್ಲ, ಸತ್ಯನೇ, ಸುಳ್ಳು ಅಂತ ಹೇಳೋದಿಲ್ಲ ಅದು. ಈ ಆನೆ ಅಲ್ಲ ಅಷ್ಟೇ, ಅದು ಆನೆನೇ ಅಲ್ಲ ಅಂತ ಏನಾಗ್ತಿತ್ತು, ಸುಳ್ಳಾಗ್ತಿತ್ತು. ಆನೆ ಅಲ್ಲ, ಸ್ವಪ್ನದಲ್ಲಿ ಆನೆ ನೋಡಿದೆ, ಸುಳ್ಳಲ್ಲ. ಹೊರಗಿನ ಆನೆ ಅಂತ ಹೇಳ್ಕೊಂಡು ತಪ್ಪೇ ಹೊರತು ಆನೆ ನೋಡಿ ಸುಳ್ಳಲ್ಲ. ಆನೆ ಚಿತ್ರ ನೋಡಿದೆ, ಆನೆ ನೋಡಿದೆ ಆಗ್ಲಿಲ್ವಾ ಈಗ? ಆನೆ ಚಿತ್ರ ನೋಡಿದೆ ಸುಳ್ಳಲ್ಲ, ಆನೆ ನೋಡಿದೆ ತಪ್ಪು, ಆನೆ ನೋಡಿಲ್ಲ ಅಂತ. ಆನೆ ಚಿತ್ರ ನೋಡಿದೆ 100% ಕರೆಕ್ಟ್. ಅರ್ಥ ಆಯ್ತಾ? ಯಾರೋ ಬಂದ್ರೆ ಈಗ ಮಕ್ಕಳೆಲ್ಲ ಇರ್ತಾರೆ, ಸಿಂಹ ನೋಡಿದ್ರೆ ತೋರಿಸ್ತಿಂಬ ಸಿಂಹ ಅಂತ ಬರ್ತಾರೆ, ಕುಡ್ಸ್ಕೊಂಡು ಇಲ್ಲಿ ಪುಸ್ತಕ ತೆಗಿತಾರೆ, ಪುಸ್ತಕ ಸಿಂಹ ಇರುತ್ತೆ, ಸಿಂಹದ ಚಿತ್ರ ಇರುತ್ತಾರೆ. ಮಕ್ಕಳಿಗೆ ಬೇರೆ ಸಿಂಹ ನೋಡಿ ಗೊತ್ತಿಲ್ಲ ಅವ್ರಿಗೆ, ಏನ್ ಗೊತ್ತು, ಸಿಂಹ ಅಂತ ಪುಸ್ತಕ ನೆನಪ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಸಿಂಹ ಹೇಗಿರುತ್ತೆ. ಇದೆಲ್ಲ ಅರ್ಥ ಮಾಡಿ, ಅಂದ್ರೆ ಗೊತ್ತಿಲ್ಲದವ್ರನ್ನ ಮೋಸ ಮಾಡಕ್ ಹೊರಟ್ರೆ ಹಾಗೋ ಹಾಗೆ. ಸರಿಯಾಗಿ ಹೇಳಿದ್ರೆ ಅಥವಾ ಬಾಲ ಸಂಗಮಿ ಬೋಧಯ ದೃಶ್ಯ, ಈಗ ಸಾಮಾನ್ಯರಿಗೂ ಸಿದ್ಧಾಂತ ಗೊತ್ತಾಗಬೇಕು, ಭಾರಿ ಬುದ್ಧಿವಂತರಿಗೂ ಕೂಡ ತಿಳ್ಕೊಂಡು ಅರ್ಥ ಸಂತೋಷ ಪಡ್ಬೇಕು. ಆ ರೀತಿ ಇರುತ್ತೆ. ಇವತ್ತು ಅಡಿಗೆ ಮಾಡಿದ್ರೆ ಒಂದು ಯಾರಿಗೂ ತಿನ್ನಕ್ ಬರೋದಿಲ್ಲ, ತೊಗೊಂಡು ಏನ್ ಮಾಡ್ಬೇಕು ಅದನ್ನ? ಅಲ್ಲಿ ಗಟ್ಟಿ ಇದ್ದವ್ರು ಮಾತ್ರ ತಿನ್ನಕ್ಕೆ ಅಂತ ಬಂದು ಊಟನೇ ಮಾಡಕ್ಕಾಗಲ್ಲ ಯಾರಿಗೂ. ಕೆಲವರು ತಿನ್ನಕ್ ಬರೋದು ಪರೇ ಪಕ್ಷ, ಆ ತರ ಮಾಡ್ಬಾರ್ದು. ಇವತ್ತೇನಾಗಿದೆ ಅಂದ್ರೆ, ಓದಿ ಸುಧಾ ಇಲ್ಲದವ್ರಿಲ್ಲ, ಅದು ಏನಾಯ್ತು ಅಲ್ಲಿಗೆ, ಸುಧಾ ಓದಿಲ್ಲ, ಜ್ಞಾನ ಬರಲಿಲ್ಲ ಅಂತ. ಹಾಗಲ್ಲ, ಅದು ಹೈಯರ್ ಎಜುಕೇಶನ್, ಅದನ್ನು ಹೋಗ್ಬೇಕು. ಎಲ್ಲರೂ ಕೂಡ MSc PhD ಮಾಡ್ಬೇಕಾಗಿಲ್ಲ. SSLC ಕೂಡ ಏನದು ಎಜುಕೇಶನ್, PUC ಎಜುಕೇಶನ್, ಪ್ರೈಮರಿ ಎಜುಕೇಶನ್, ಸೈನ್ ಮಾಡಕ್ ಹೋದ್ರು ಎಜುಕೇಶನ್. ಇವತ್ತೇನು ಗೊತ್ತಾ, ಸಾಕ್ಷರರು ಯಾಕೆ ಅವ್ರ ಸೈನ್ ಅವರೇ ಮಾಡ್ತಾರೆ, ಇಷ್ಟೇ ಪೆಬ್ಬಟ್ಟು ಓದ್ತೋದಿಲ್ಲ ಇಷ್ಟೇ. ಈ ರೀತಿ ಅವ್ರ ಶೂವಿನ ಇನ್ನೊಬ್ರು ಅಡ್ಜಸ್ಟ್ ಮಾಡ್ಬೇಕು, ಆ ರೀತಿ ಮಾಡಿರ್ತಾರೆ. ಇದನ್ನ ಸಾಕ್ಷರ ಅಂತ ಕರೀತಾರೋ ಇಲ್ವೋ ಅಷ್ಟೇ. ಅದನ್ನ ಹೇಳಿದೆ, ಅದ್ರ ಯಾವ್ಯಾವ್ದು ಹೇಳಿದ್ರೆ ಒಬ್ಬರಿಗೆ ಸಾಧ್ಯ ಇಲ್ಲ. ಭಾವ ಇವತ್ತು ಆ ರೀತಿ ಹೇಳಿ ಸಿದ್ಧಾಂತ ಏನು ಗೊತ್ತಿರೋದು ನಿಮ್ಗೆ. ಅರ್ಥ ಆಯ್ತಾ? ಕೂಗ್ತಾರೆ ಅಷ್ಟೇ, ಸರ್ವೋತ್ತಮ ಕೂಗಿದ್ದೆ, ಆಯುಜವತ್ವ ಇನ್ನೊಬ್ಬರು ಕೂಗೋ. ಈಗೆಲ್ಲ ಕೂಗೋದ್ರಿಂದ ಒಳ್ಳೆ ರೇಗಿಸ್ದಾಗ ಆಗತ್ತೆ ಹೊರತು ಅದು ಏನು ಪ್ರಯೋಜನ ಇಲ್ಲ. ಅದು ಫೀಲ್ ಮಾಡ್ಬೇಕು ಆಕ್ಚುಲಿ, ಅಂದಿದ್ದನ್ನ ಫೀಲ್ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ಅರ್ಥ ಆಯ್ತಾ? ನಮ್ಮ ದೇಶ ದೊಡ್ಡದು ಅಂತ ಹೇಳೋದು, ಬೇರೆ ಕಡೆ ಇನ್ನೊಂದು ದೇಶ ಇದೆ ಅಂತ ಹೇಳಿ ತಪ್ಪಾಗಿಲ್ವಾಗ? ಹಾಗಾಗಿ ಅದ್ರ ಏನ್ ಹೇಳ್ತೇವೆ, ಯು ಶುಡ್ ಮೀನ್, ಗೊತ್ತಾಯ್ತಾ, ಬೈ ವಾಟ್ ಯು ಸೇ, ಅದು ಸರಿ. ಏನ್ ಹೇಳ್ತೀರೋ ಅದಕ್ಕೆ ಅರ್ಥ ಇಟ್ಕೊಂಡು ಹೇಳ್ಬೇಕು. ಭಾವಸ್ಯ ನಿಷೇಧೇತು ನಾಭಾವಸ್ಯ ನಿಷೇಧನಂ. ಘಟ ಇಲ್ಲ ಅಂತ ಹೇಳಿದ್ರೆ ಘಟದ ಅಭಾವ ಇದೆ ಅಂತ ಅರ್ಥ. ಘಟ ಇಲ್ಲ, ಘಟದ ಅಭಾವ ಇದೆ. ಏನು ಇಲ್ಲ ಅಲ್ಲ, ಘಟದ ಅಭಾವ ಇದೆ. ಭಾವಸ್ಯ ನಿಷೇಧೇತು ಅಭಾವಸ್ಯ ನಿಷೇಧನಂ ನ ಸ್ವವಾಚೋ ಅಸತ್ಯತಾ ಚೇತ್ ಸ್ಯಾತ್ ತಸ್ಮಾತ್ ಭೇದಸ್ಯ ಸತ್ಯತ. ಆದ್ದರಿಂದ ಇಷ್ಟೆಲ್ಲ ನೋಡಿದ ಮೇಲೆ ಭೇದ ಸತ್ಯ ಅಂತ ಆಯ್ತು ಹೊರತು ಏನಾಗ್ಲಿಲ್ಲ, ಮಿಥ್ಯ ಅಂತ ಆಗ್ಲೇ ಇಲ್ಲ. ತಸ್ಮಾತ್ ಜೀವೇಶಯೋರ್, ಅವ್ರೇನು ಬ್ರಹ್ಮ ಸತ್ಯಂ, ಆದ್ರಿಂದ ಜಗತ್ ಮಿಥ್ಯ ಅಂತ ಹೇಳಿದ್ರೆ ಮೊದಲೇ ಹೇಳಿದೆ. ಬ್ರಹ್ಮ ಜೀವ ಆಪೋಸಿಟ್ ಆಗಿದ್ರೆ, ಬ್ರಹ್ಮ ಇದ್ರೆ ಬ್ರಹ್ಮ ಜೀವ ಇದ್ಕೊಂಡು ಬ್ರಹ್ಮಭಾವ ಅಂತ ಅರ್ಥ ಅಲ್ಲ. ಜೀವಾಭಾವ ಅಂತ ಆಗಿದ್ರೆ ಏನಾಗ್ತಿತ್ತಾಗ, ಅವಾಗ ಬ್ರಹ್ಮ ಸರಿಗಳು ಸುಳ್ಳು ಅಂತ. ಬ್ರಹ್ಮ ನಿತ್ಯ ಅಂತ ಅರ್ಥ ಸತ್ಯಂಗೆ, ಅನಿತ್ಯ ಇದೆ ಅಂತ ಅರ್ಥ. ಬ್ರಹ್ಮ ಸತ್ಯ, ನಿತ್ಯೋ ನಿತ್ಯಾನಾಂ ಸತ್ಯ. ಉಳಿದೆಲ್ಲ ಪದಾರ್ಥಗಳು ಏನವು ಅನಿತ್ಯ, ಇಷ್ಟೇ ಅರ್ಥ, ಬೇರೆ ಅರ್ಥ ಆಗ್ಲಿಲ್ಲ. ತಸ್ಮಾತ್ ಜೀವೇಶಯೋರ್ಭೇದ ಉಕ್ತ ನ್ಯಾಯೇನ ಗಮ್ಯತೆ. ಹಿಂದಿನ ವಾದಕತೆ ಸಭೆಯಲ್ಲಿ ಹೇಗಿರ್ಬೇಕು ಅಂದ್ರೆ, ಇನ್ನೊಬ್ಬರು ಬಾಯಿ ಹಾಕಾಗಿಲ್ಲ ಆ ಸಮಯದಲ್ಲಿ. ಯಾರು ಪ್ರಶ್ನೆ ಕೇಳಿರ್ತಾರೋ ಅವರಿಬ್ಬರ ಮಧ್ಯೆ ವಾದ ಅಷ್ಟೇ, ಇನ್ನೊಬ್ಬರು ಎಂಟರ್ ಆಗಾಗಿಲ್ಲ. ಅವರು ಇನ್ನೊಬ್ರು ಅಷ್ಟು ಇನ್ನೊಂದು ಬಾಯಿ ಹಾಕ್ತಾರೆ, ಯಾರೋ ಒಬ್ರು ಸದ್ಯ ಬಚಾವ ಹೇಳ್ಕೊಬಿಡ್ತು, ಅವಾಗ ಇನ್ನೊಂದು ಬಾಯಿ ಹಾಕ್ತಾರೆ. ಮತ್ತೆ ಬರೀ ಎಲ್ಲಿ ಶುರು ಆಯ್ತು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಕೇಳೋರಿಗೆ ಗೊತ್ತಾ, ಇವ್ರಿಗೂ ಗೊತ್ತಾಗ. ಬಾಯಿ ಹಾಕ್ತವ್ರು ಯಾಕ್ತೀರಿ ದಾರಿ ತಪ್ಪಿಸ್ತಿದ್ದಾರೆ, ಅವ್ನು ಭಾರಿ ಬುದ್ಧಿ ಅಂತ ತಿಳ್ಕೊಬಿಡ್ತಾರೆ. ಹಾಗಾಗಿ ಅದನ್ನ ಮಾಡಬಾರ್ದು. ಇಷ್ಟೇ ಪಾಯಿಂಟ್ ಅಲ್ಲಿ ಅದೇ ಹೇಳಿ, ಕೋರ್ಟಲ್ಲಿ ಹಾಗೆ ಇನ್ನೊಬ್ರು ಮಾತು ಇಲ್ಲಿ ಬಂದು ಮಾತಾಡೋಗಿಲ್ಲ, ಇಲ್ಲಿ ಬಂದು ಮಾತಾಡ ಏನೋ ಹೇಳಿ, ಇಲ್ಲಿ ಅಲ್ಲಿ ತಗೊಂಡು ಹೇಳೋಗಿಲ್ಲ ಅಂತ ಹೇಳ್ತಾರೆ. ಕಟಕಟಿಗೆ ಬರ್ಬೇಕು ಅವ್ರು, ಗೊತ್ತಾಯ್ತಾ? ಆ ರೀತಿಯಲ್ಲಿ ಅದು ವಾದಕತೆ ಆಗತ್ತೆ. ಇದು ಎಲ್ಲ ಏನಾಗುತ್ತೆ ಅಂದ್ರೆ ಟೈಮ್ ಪಾಸ್ ಆಗುತ್ತೆ ಹೊರತು ಏನು ಉಪಯೋಗ ಬರುತ್ತೆ. ತಸ್ಮಾತ್ ಜನಗಳಿಗೆ ಒಂದು ತಪ್ಪು ಕಲ್ಪನೆ ಕೊಡುತ್ತೆ. ಯಾರು ಜೋರ ಮಾತಾಡಿರ್ತಾರೋ
ಅವ್ರು ಭಾರಿ ಸರಿ ಹೇಳಿದ್ದಾರಾದ್ರಿಂದ ಅವ್ರು ಗೆದ್ರು. ತಾವೇ ತೀರ್ಮಾನ ಮಾಡ್ಕೋಬಾರ್ದು. ತಸ್ಮಾತ್ ಜೀವೇಶಯೋರ್ ಭೇದ ಉಕ್ತ ನ್ಯಾಯೇನ ಗಮ್ಯತೆ ಏತಸ್ಮಾತ್ ಆತ್ಮಶಬ್ದೋಯಂ ಪರಮಾತ್ಮಾಭಿಧಾ ಅಂತೇಳಿ. ಆದ್ದರಿಂದ ಇಷ್ಟೆಲ್ಲ ಹೇಳಿದ ಮೇಲೆ ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಆಗೋದ್ರಿಂದ ಆತ್ಮಶಬ್ದ ವಾಚ್ಯರಾದ ಪರಮಾತ್ಮನಿಗೂ ಆತ್ಮಶಬ್ದ ವಾಚ್ಯರಾದ ಜೀವಾದಿಗಳಿಗೂ ಕೂಡ ಭೇದ ಇದೆ ಅಂತ ಸ್ಪಷ್ಟವಾಯಿತೇ ಹೊರತು ಅಭೇದ ಅಂತ ಆಗಲಿಲ್ಲ. ಆ ವಿಷಯ ಮುಗಿತು ಅಲ್ಲಿಗೆ. ನಾಡಿನ ಮುಂದಿನ ಪಾಠ ಅದರಲ್ಲೇ ಪಾರ್ಟ್ ಎ ಪಾರ್ಟ್ ಬಿ ಮಾಡಿ ಇನ್ನೊಂದು ವಿಷಯ ಮುತ್ತಿಗೆತ್ತೆ. ಈ ಪ್ರತೀಕದ ಬಗ್ಗೆ ಬಂದಾಗ ಪ್ರತೀಕ ಅಂತ ಕರೆದ್ರೆ ಭೇದ ಅಂತ ಆಯ್ತು, ಅಭೇದ ಅಂತ ಆಯ್ತು. ಡೆಪ್ಯೂಟಿ ಬಂದಿದ್ದಾರೆ ಅದೇನರ್ಥ? ಚೀಫ್ ಬಂದಿಲ್ಲ ಅಂತ ಅರ್ಥ. ಡೆಪ್ಯೂಟಿ ರೋಡ್ ಬರೋದೇ ಚೀಫ್ ಬರದೆ ಹೋದಾಗ ಅರ್ಥ ಆಯ್ತಾ? ಈಗ ಆತ್ಮಶಬ್ದಕ್ಕೆ ಜೀವಾತ್ಮವರ ಭೇದ ಒಪ್ಪಿದ ಮೇಲೆ ಇದೆಲ್ಲ ಹೇಳ್ತಾರೆ, ಅರ್ಥ ಆಗುತ್ತೆ ಹೊರತು ನೀನ್ ಹೇಳೋ ಹಾಗಿದ್ದಿದ್ರೆ ಅರ್ಥ ಆಗ್ತಾನೆ ಇರಲಿಲ್ಲ. ಸೊ ಆತ್ಮ ಪರಮಾತ್ಮ ಏನಿದೆ ಅಂತ ಜೀವಾತ್ಮ ಪರಮಾತ್ಮರಿಗೆ ಭೇದ ಇದೆ ಇಷ್ಟ. ಆದ್ರಿಂದ ಪ್ರತೀಕ ಅಂತ ಕರೆದ ಮೇಲೆ ಪರಮಾತ್ಮನ ಪ್ರತೀಕ ವಾಯುದೇವರು ಅಂತ ಕರೆದ್ರೆ, ನಾರಾಯಣ ಪ್ರತೀಕ ಈ ಪ್ರತಿಮೆ ಅಂತ ಕರೆದ್ರೆ ಎರಡಕ್ಕೂ ಏನಿದೆ ಅಂತ ಅರ್ಥ? ಭೇದ ಇದೆ ಅಂತಾನೆ ಅರ್ಥ. ಅಷ್ಟು ಗೊತ್ತಾಗ್ಬಿಟ್ರೆ ಒಂದು ಪ್ರತೀಕನೇ ಆ ವ್ಯಕ್ತಿ ಅಲ್ಲ ಅಂತ ಆಯ್ತು. ಆ ವ್ಯಕ್ತಿ ಅಲ್ಲ, ಆದ್ರೆ ಆ ವ್ಯಕ್ತಿಯ ಸಾದೃಶ್ಯ ಇದೆ. ಪ್ರತಿಮೆ ಆಗೋದು ಯಾವಾಗ ಅಂತ ಕೇಳಿದ್ರೆ ಸಾದೃಶ್ಯ ಜಾಸ್ತಿ ಇದೆ. ಮತ್ತೆ ಆನೆ ಬರದಾನೆ ಸಿಂಹ ಅಂತ ಕೆಳ ಬೋರ್ಡ್ ಬರೀತಾರೆ, ಹೋಗ್ತಾರ ಏನು ಒಂಚೂರು ಲಕ್ಷ ಇರ್ಬೇಕಾದ್ರೆ ಕೊನೆ ಪಕ್ಷ ಬರೆದ್ರೆ ಭಾರಿ ವಿಷಯ. ಹೌದು ಸರಿ ಸರಿ ತಕ್ಷಣ ಗೊತ್ತಾಗಲಿ, ಹೇಳಿದ್ರು ಗೊತ್ತಾಯ್ತು ಅಂತ ಹೇಳ್ತಾರಲ್ಲ, ಅದು ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂದ್ರೆ ಅದು ರಿಸೆಂಬ್ಲೆನ್ಸೇ ಇಲ್ಲ. ಈ ಸಿಂಹಕ್ಕೆ ಸಿಂಹ ಅಂತ ಛತ್ರಿ ಆತಕ್ಕೆ ಬಂದ ಚಿತ್ರಕ್ಕೆ ಅಂದ್ರೆ ಸಿಂಹನ ಹೋಲುತ್ತೆ ಅಷ್ಟೇ, ಸಾದೃಶ್ಯ. ಅದಕ್ಕೆ ಕಲರ್ ಹಾಕಿ ಫುಲ್ ಸೈಜ್ ಹಾಕಿ ಲೈಫ್ ಸೈಜ್ ಹಾಕಿಬಿಟ್ರೆ ನೀವು ಓಡೇ ಹೋಗ್ಬಿಡ್ತದೆ ಆಟೋಮ್ಯಾಟಿಕ್. ಇದು ಸ್ಟಿಲ್ ಅದು ಪ್ರತಿಮೆನೇ ಹೊರತು ಏನಲ್ಲ, ಇದಲ್ಲ. ಪ್ರತಿಮೆ ಈಜುಕೊಳ್ತು ಪ್ರತಿಬಿಂಬ. ಇನ್ನು ಹೇಳೋದಾದ್ರೆ ಶಾರ್ಟ್ ಆಗಿ ಹೇಳೋದಾದ್ರೆ ಪ್ರತಿಬಿಂಬ ಅಷ್ಟೇ, ಬಿಂಬ ಬೇರೆ ಕಡೆ ಇದೆ ಅಂತ ಅರ್ಥ. ಬಿಂಬ ಪ್ರತಿಬಿಂಬ ಒಂದಲ್ಲ ಅಂತ ಗೊತ್ತಲ್ಲ. ಈ ಪ್ರತಿಬಿಂಬ ಅಂದ್ರೆ ಬಿಂಬ ಅಲ್ಲ. ಅದಕ್ಕೆ ಆಚಾರ ಹೇಳಿದ್ದು ಬಿಂಬ ಪ್ರತಿಬಿಂಬ ಭಾವ. ಪರಮಾತ್ಮರಿಗೂ ಜೀವರಿಗೂ ಸಂಬಂಧ ಏನದು ಹೇಳಿದ್ರಿಂದ ಆಟೋಮೆಟಿಕ್ ಏನ್ ಪ್ರೂವ್ ಆಯ್ತು ಅಲ್ಲಿಗೆ? ಪ್ರತಿಬಿಂಬನೇ ಬಿಂಬ ಅಲ್ಲ, ಬಿಂಬ ಪ್ರತಿಬಿಂಬ ಅಲ್ಲ ಅಂದ್ರೆ ಜೀವೇಶ ಐಕ್ಯ ಇಲ್ಲ ಅಂತ ಪದನೇ ಉತ್ತರ ಕೊಡೋದು. ಹಾ.